ವೆರಿ ಗುಡ್, ಚೆನ್ನಾಗಿದೆ. ಇದು ಕಿಚನ್ಗೆ ಹೋಗೋಣ ಸರ್. ಕಿಚನ್ಗೆ ಹೋಗೋಣ ಸರ್. ಕಿಚನಲ್ಲಿ ನೋಡ್ಬೋದು ಸರ್, ನಾವು ಇದೊಂದು ಪಾರ್ಟಿಷನ್ ಒಂದು ನಮ್ದು ಟಿವಿಗೆ ಅಡ್ಡ ಸೋಫಾ ಕೂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಅದು ಬಿಟ್ಟರೆ ನಮಗೆ 8 ಅಡಿ ಆಲ್ಮೋಸ್ಟ್ ಸಿಗುತ್ತೆ ಸರ್. ಇದು 8 ಲಿವಿಂಗ್ ಅಲ್ಲಿ ಮೈನಸ್ ಆದ್ರೆ ಒಂದು ಗೋಡೆ ಮೈನಸ್ ಆಗುತ್ತೆ. ಅದು ಬಿಟ್ಟರೆ ನಮಗೆ 8-7 ಅಡಿ ಗಂಟ ಅಂತ ಆರಾಮಾಗಿ ಕ್ಲಿಯರ್ ಸಿಗುತ್ತೆ ಸರ್. ಆರಾಮಾಗಿ ಕಂಫರ್ಟಬಲ್ ಆಗಿ ಯು ಶೇಪ್ ಕಿಚನ್ ತೊಗೊಂಡಿದ್ವಿ, ಅದಕ್ಕೆ ಚಿಕ್ಕದಿದೆ ಅಂತ ಹೇಳಿ. ರೆಗ್ಯುಲರ್ ಎಲ್ ಶೇಪ್ ತೊಗೊಂತ ಇದ್ವಿ. ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಮಿಕ್ಸಿ ಗ್ರೈಂಡರ್ಸ್ ಎಲ್ಲ ಇಲ್ಲಿಗೆ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲಿ ಕುಕಿಂಗ್ ಏರಿಯಾ ಅಂತ ಇಲ್ಲಿ ಕೊಟ್ಟಿದ್ದೀವಿ, ಮತ್ತೆ ವಾಷಿಂಗ್ ಏರಿಯಾ ಅಂತ ಈ ಕಡೆ ಕೊಟ್ಟಿದ್ದೀವಿ. ಮತ್ತೆ ನಮಗೆ ಗ್ಯಾಲಕ್ಸಿ ಗ್ರೈಂಡ್ ಯೂಸ್ ಮಾಡಿದ್ವಿ ಸರ್. 20mm 18mm ಗ್ರೈಂಡ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ 40mm ಅದೆಲ್ಲ ಏನು ಮಾಡಿಲ್ಲ, ಫುಲ್ ರೌಂಡ್ ಡಿಸೈನ್ ಮಾಡಿದ್ವಿ ಸರ್. ಡಿಫ್ರೆಂಟ್ ಆಗಿರ್ಲಿ ಅಂತ ಅದನ್ನೇ ಫುಲ್ ರೌಂಡ್ ಮಾಡಿದ್ವಿ ಸರ್. ಅದು ಅದಕ್ಕೆ ಒಂದು ಔಟ್ಲುಕ್ ಕೂಡ ಡಿಫ್ರೆಂಟ್ ಆಗಿದೆ ನೋಡಬಹುದು ಸರ್. ಆಮೇಲೆ ಇಲ್ಲೂ ಕೂಡ ನಮಗೆ 4 ಫೀಟ್ ಗಂಟೆ ಟೈಲ್ಸ್ ಕೊಟ್ಟಿದ್ದೀವಿ. ಸೊ 4 ಫೀಟ್ ಟೈಲ್ಸ್ ಎಂಟೈರ್ ಏರಿಯಾಗೆ ಕವರ್ ಅಪ್ ಆಗಿದೆ. ಅದಾದ್ಮೇಲೆ ನಮಗೆ ವಿಂಡೋ ಗ್ರಿಲ್ಸ್ ನೋಡಬಹುದು ಸರ್. ಇಲ್ಲಿ ಲಾಫ್ಟ್ ಸ್ಟೋರೇಜ್ ನೋಡಬಹುದು ಸರ್. ಎಲ್ ಶೇಪ್ ಅಲ್ಲಿ ಲಾಫ್ಟ್ ಸ್ಟೋರೇಜ್ ಸಿಕ್ಕಿದೆ ನಮಗೆ. ಆಮೇಲೆ ಈ ಏರಿಯಾದಲ್ಲಿ ನಾವು ಫ್ರಿಡ್ಜ್ ಇಟ್ಕೊಳ್ಳೋಕೆ ಅಂತ ಸ್ವಲ್ಪ ಪ್ರಾವಿಷನ್ ಇದೆ. ಇದನ್ನು ಕೂಡ ಕೊಟ್ಬಿಟ್ಟಿದೀವಿ, ಎರಡನ್ನು ಮಲ್ಟಿ ಯೂಸ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಕ್ಸ್ಪೆಷಲಿ ಇಲ್ಲಿ ಸರ್ ಕಾರ್ನರ್ ಇರೋದನ್ನ ಹೆಂಗ್ ಯೂಸ್ ಮಾಡಿದೀವಿ ಅನ್ನೋದೇ ಇಲ್ಲಿ ಮ್ಯಾಜಿಕ್ ಇರೋದು ಸರ್. ಹೌದಾ ಸರ್? ಇಲ್ಲಿ ನೋಡ್ಬೋದು ಸರ್. ಯಾಕಂದ್ರೆ ಇದು ನಮಗೆ ಕರೆಕ್ಟಾಗಿ ಅಗ್ನಿಮೂಲಿನಲ್ಲಿ ಕ್ರಾಸ್ ಇತ್ತು. ಸೊ ಇದನ್ನ ಯುಟಿಲಿಟಿಗೆ ಯುಟಿಲೈಸ್ ಮಾಡ್ಬಿಟ್ವಿ ಸರ್. ಯುಟಿಲಿಟಿಗೆ ನೋಡ್ಬೋದು ಸರ್, ಕೆಳಗಡೆ ಸ್ಟೋರೇಜ್ ತರ ಮಾಡಿದೀವಿ. ಮತ್ತೆ ಇಲ್ಲಿ ಮೇಲ್ಗಡೆ ಇದನ್ನೆಲ್ಲ ಇಡೋದಕ್ಕಿಂತ ಒಂದು ಕೌಂಟರ್ ಹಾಕ್ಬಿಟ್ಟಿದೀವಿ ಸರ್. ಕೌಂಟರ್ ಹಾಕಿದೀವಿ. ಮತ್ತೆ ಇಲ್ಲೂ ಕೂಡ ಟ್ಯಾಪ್ ಪ್ರಾವಿಷನ್ಸ್ ಅದು ಇದನ್ನೆಲ್ಲ ಕೂಡ ಇಲ್ಲೆಲ್ಲ ಪ್ರಾವಿಷನ್ ಮಾಡ್ಕೊಟ್ಬಿಟ್ಟಿದೀವಿ. ಮತ್ತೆ ಇಲ್ಲೂ ಕೂಡ ಒಂದು ಟ್ಯಾಪ್ ಇದೆ ಸರ್. ಟ್ಯಾಪ್ ಹಾಕೊಟ್ಬಿಟ್ಟಿದೆ. ಹೌದು ಸರ್. ನೋಡಿ ಹೆಂಗ್ ಹೋಗಿದಲ್ಲ ಸರ್ ಸರ್. ಇಲ್ಲಿಂದ ಹಿಂಗ್ ಕ್ರಾಸ್ ಇದೆ ನೋಡಿ, ಫುಲ್ ಕ್ರಾಸ್ ಬಂದಿದೆ. ಸೊ ಅದು ಆ ಕ್ರಾಸ್ನು ಕೂಡ ವೇಸ್ಟ್ ಮಾಡಿಲ್ಲ ಸರ್. ಅದನ್ನು ಕೂಡ ಯೂಸ್ ಆಗೋ ತರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ. ಮತ್ತೆ ಇಲ್ಲಿ ನಮಗೆ ನೆಕ್ಸ್ಟ್ ಬಾಲ್ಕನಿದು ಕೂಡ ನೀರು ಕೂಡ ಒಳಗಡೆ ಬರಕ್ಕೆ ಅಂತ ಪೈಪ್ಸ್ ಎಲ್ಲ ಆಲ್ಮೋಸ್ಟ್ ಒಳಗಡೆ ಹಾಕ್ಬಿಟ್ಟಿದ್ದೀವಿ. ಮತ್ತೆ ಇದನ್ನ 5 ಅಡಿ ಕಟ್ಟಿದೀವಿ ಸರ್. 5 ಅಡಿ 5 ಅಡಿ ಗೋಡೆ ಕಟ್ಕೊಂಡು ಅದ್ರ ಮೇಲ್ಗಡೆ ಗ್ರಿಲ್ ಮಾಡಿದೀವಿ. ಯಾಕಂದ್ರೆ ಇದು ರೋಡಿಗೆ ಎಕ್ಸ್ಪೋಸ್ ಆಗುತ್ತೆ ಅಂತ. ಇದರಲ್ಲಿ ಸರ್ ಈ ಮನೆದು ಕಿಚನ್ ನೋಡೋದಾದ್ರೆ, ಕಿಚನ್ ನಮಗೆ ಆಲ್ಮೋಸ್ಟ್ ನಮಗೆ ಲೆಂತ್ ಬಂದ್ಬಿಟ್ಟು ನಮಗೆ ಒಂದು 12 ಅಡಿ ಲೆಂತ್ ಸಿಗುತ್ತೆ. ಸೊ ಅಗಲ ಒಂದು 10 ಅಡಿ ಲೆಂತ್ ಸಿಗುತ್ತೆ ಸರ್. ಕಂಪ್ಲೀಟ್ಲಿ ನೋಡ್ಬೋದು ಸರ್. ಕೌಂಟರ್ ಬಂದ್ಬಿಟ್ಟು ಸೊ ಇಲ್ಲಿ ಕೆಳಗಡೆ ನಾವು ಗ್ಯಾಲಕ್ಸಿ ಯೂಸ್ ಮಾಡಿದ್ವಿ. ಇಲ್ಲಿ ಇದು ಗ್ರಾನೈಟ್ ಯೂಸ್ ಮಾಡಿದ್ವಲ್ಲ ಸರ್, ಇದೆಲ್ಲ ಇಂಪೋರ್ಟೆಡ್ ಮೆಟೀರಿಯಲ್. ಸೊ ಇದು ಪರ್ ಸ್ಕ್ವೇರ್ ಫೀಟ್ ನಮಗೆ 750 ರೂಪಾಯಿ ಕಾಸ್ಟ್ ಆಗಿದೆ. ಮಾಡಿದ್ದೀನಿ ಸರ್ ನಾನು. 750 ರೂಪಾಯಿ ಕಾಸ್ಟ್ ಆಗಿದೆ. ತುಂಬಾ ಯೂನಿಕ್ ಆಗಿದೆ ನೋಡ್ಬೋದು ಮೆಟೀರಿಯಲ್ ಈ ತರ ಕೌಂಟರ್ಗಳಿಗೆ. ಸೊ ಯಾಕಂದ್ರೆ ಜಾಸ್ತಿ ಏರಿಯಾ ಬರಲ್ಲ ಇಲ್ಲಿ. ಸೊ ಇಂಥದಕ್ಕೆ ನಾವು ಯೂಸ್ ಮಾಡ್ಕೋಬಹುದು. ಅಂಡ್ ಆಮೇಲೆ ವಾಲ್ಗೆ ನೋಡ್ಬೋದು ಸರ್. ವಾಲ್ಗೂ 2x4 ಟೈಲ್ಸ್ ಯೂಸ್ ಮಾಡ್ಕೊಂಡಿದೀವಿ. 4 ಫೀಟ್ ಗಂಟನು ಫುಲ್ ಬಾಟಮ್ ಗಂಟ ಅಂತ ಟೈಲ್ಸ್ ಹಾಕೊಂಡಿದೀವಿ. ಅಂಡ್ ಆಮೇಲೆ ಇಲ್ಲಿ ಒಂದು ಯೂಸ್ ವಿಂಡೋ ಒಂದು ಕೊಟ್ಕೊಂಡಿದೀವಿ ಸರ್. ಇದನ್ನು ಕೂಡ ನಮಗೆ ಕಂಪ್ಲೀಟ್ಲಿ ಟೀ ಕುಡ್ ವಿಂಡೋ. ಸೊ ಅದಕ್ಕೆ ಮಸ್ಕಿಟೋ ಮ್ಯಾಟ್ ಶಟರ್ ಎಲ್ಲಾನು ಆಚೆ ಕಡೆಯಿಂದ ಮತ್ತೆ ಸಪ್ರೇಟ್ ಆಗಿ ಡಬಲ್ ಇಂಟಿಗ್ರೇಟ್ ಆಗಿದೆ ಸರ್. ಆಮೇಲೆ ಲಿವಿಂಗ್ ಅಲ್ಲಿ ಇದ್ದಿದೆ ಫ್ಲೋರಿಂಗ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಯುಟಿಲಿಟಿ ನೋಡೋದಾದ್ರೆ ನಾವು ಯುಟಿಲಿಟಿ ಸ್ಪೇಷಿಯಸ್ ಆಗಿದೆ ಸರ್. ಯಾಕಂದ್ರೆ ಇಂಥ ದೊಡ್ಡ ಮನೆಗಳಿಗೆ ಏನಂತಂದ್ರೆ ಯುಟಿಲಿಟಿ ಚೆನ್ನಾಗಿರ್ಬೇಕಾಗುತ್ತೆ. ಕೂಡ ನಮಗೆ 12 ಫೀಟ್ ಲೆಂತ್ ಇದೆ, ಒಂದು 4 ಅಡಿ ಅಗಲ ಇದೆ. ಸೊ 7 ಫೀಟ್ ಗಂಟೆ ಫುಲ್ ಟೈಲ್ಸ್ ಹಾಕ್ಬಿಟ್ಟಿದೀವಿ. ಅಂಡ್ ಆಮೇಲೆ ಇಲ್ಲಿ ಕೌಂಟರ್ ನೋಡ್ಬೋದು ಸರ್. ನಿಂತ್ಕೊಂಡು ವಾಶ್ ಮಾಡೋದಕ್ಕೆ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೂಡ ಡಬಲ್ ಯೂಸ್ ಆಗ್ತಾ ಇದೆ. ಅಂಡ್ ಆಮೇಲೆ ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಅಂತಂದ್ರೆ ಪ್ರಾವಿಷನ್, ವಾಷಿಂಗ್ ಮಿಷಿನ್ಗೂ ಜಾಗ ಬಿಟ್ಬಿಟ್ಟಿದ್ದೀವಿ. ಸ್ಟೆಪ್ ಐಟನ್ ಮಾಡಿದೀವಿ ನೋಡ್ಬೋದು ಸರ್. 2 ಇಂಚ್ ಮೇಲೇನೂ ಮಾಡಿದೀವಿ. ಅಂಡ್ ಎಕ್ಸಾಕ್ಟ್ಲಿ ಇಲ್ಲಿ ಕಾಲು ಹೊಡ್ಕೋಬಾರ್ದು ಅಂತ ಹೇಳಿ ಕರ್ವ್ ಡಿಸೈನ್ ಮಾಡಿದೀವಿ ನೋಡಿ ಸರ್. ಓಕೆ ಅದು ಕೂಡ ಎಲ್ಲ ಕವರ್ ಅಪ್ ಆಗಿದೆ. ಅಂಡ್ ಫ್ಲೋರ್ ಕೂಡ ಆಂಟಿಸ್ಕಿಟ್ ಇದೆ ಸರ್. ಎಲ್ಲ ಕಡೆನೂ ಎಪಾಕ್ಸಿ ಗ್ರೌಟ್ ಕೂಡ ಆಗೋಗಿದೆ ಸರ್. ಅಂಡ್ ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಈ ಕಡೆ ಪಕ್ಕದಲ್ಲಿದೆ. ಯೂಶಲಿ ಯುಟಿಲಿಟಿ ಅಂದ್ರೆ ಓಪನ್ ಆಗಿ ಇಟ್ಕೊಂತೀವಿ. ಸೊ ಪಕ್ಕದಲ್ಲಿಂದ ನಮ್ಗೇನು ಆ ಕಡೆಯಿಂದ ಈ ಕಡೆ ಆಕ್ಸೆಸ್ ಬರೋದು ಬೇಡ ಅಂತ ಹೇಳಿ ಕಂಪ್ಲೀಟ್ ಆಗಿ ಗ್ರಿಲ್ ಹಾಕಿ ಮತ್ತೆ UPVC ವಿಂಡೋಸ್ ಕೂಡ ಫಿಕ್ಸ್ ಮಾಡಿದೀವಿ ಸರ್. ಮಾಮೂಲಿ ಪ್ಲೇನ್ ಡೋರ್ಗೆ ವೀನಿಯರ್ ಶೀಟ್ ಹಾಕಿ ಮತ್ತೆ ಡೋರ್ನ ರೆಡಿ ಮಾಡಿರುತ್ತೆ ಪ್ಲೇನ್ ಡೋರ್ಗೆ, ಸಾಲಿಡ್ ಡೋರ್ಸ್ಗಳನ್ನ. ಆಮೇಲೆ ಕಂಪ್ಲೀಟ್ ಆಗಿ ಪಾಲಿಶ್ ಎಲ್ಲ ಆಗೋಗಿದೆ ಸರ್. ವಾಸ್ಕಲ್ಲು ಮತ್ತೆ ಡೋರ್ಗೆ ಎರಡಕ್ಕೂ ಕೂಡ ಕಂಪ್ಲೀಟ್ ಪಾಲಿಶ್ ಆಗೋಗಿದೆ. ಸೊ ಹೈಟ್ ಅಷ್ಟೇ ನಮಗೆ 8 ಅಡಿ ಹೈಟ್ ಇದೆ ಸರ್. ಸರ್ ಕಿಚನ್ ಬಂದ್ವಿ ಅಂತಂದ್ರೆ ಸರ್, ಇಲ್ಲೂ ನಮಗೆ ಒಂದು ಚಿಕ್ಕದಾಗಿ ಒಂದು ಕೌಂಟರ್ ಟಾಪ್ ನ ಪ್ಲಾನ್ ಮಾಡಿ ಬ್ರೇಕ್ಫಾಸ್ಟ್ ಕೌಂಟರ್ ಹಾಕಿದ್ದಾರೆ ಇಲ್ಲಿದೆ. ಸೊ ಇದನ್ನ ಅದು ಹೈಲೈಟ್ ಕೂಡ ಆಗ್ತಾ ಇದೆ. ಆಮೇಲೆ ಕಿಚನ್ ಸರ್ ಓಪನ್ ಕಿಚನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೂ ಕೂಡ ನಮಗೆ ಕಂಪ್ಲೀಟ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದೇ ಕೌಂಟರ್ ತೊಗೊಂಡಿದ್ದೀವಿ. ಸೊ ಕೌಂಟರ್ ತೊಗೊಂಡು ಮತ್ತೆ ಎಲ್ ಶೇಪಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ತಿರ್ಗಿಸ್ಕೊಂಡಿದ್ದೀವಿ ಸರ್. ಇಲ್ಲಿ ಗ್ಯಾಲಕ್ಸಿ ಕೌಂಟರ್ ಯೂಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಟೈಲ್ಸ್ ನೋಡ್ಬೋದು ಸರ್. ಇದಕ್ಕೆ ಟೈಲ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಲೈಟ್ ಆಗಿ ಚಿಕ್ಕದು ಇಷ್ಟೇ ಟೈಲ್ಸ್ ಗಳಿದೆ ಅಂತ ಯುರೋಪಿಯನ್ ಡಿಸೈನ್. ಬಟ್ ಇದೇನಂದ್ರೆ ನಮಗೆ ಮಾಮೂಲಿ ದೊಡ್ಡ ಟೈಲ್ಸ್ ಏನೇ, ಬಟ್ ಆತರ ಚಿಕ್ಕ ಕಾಣತಾರ ಅಂತ ಹೇಳ್ಬಿಟ್ಟು ಸೂಪರ್. ಅಂಡ್ ಅಲ್ಲೂ
ಸರ್ ಎಕ್ಸ್ಪೆಷಲಿ ಇದೊಂದು ತೋರಿಸ್ಬೋದು, ಇಲ್ಲೇ ಪೂಜಾ ರೂಮ್ ಇದೆ. ಸೊ ಇಲ್ಲಿಂದ ನೀರು ಅಲ್ಲಿಗೆ ಎಗರ್ಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಸಪ್ರೇಟ್ ಆಗಿ ಒಂದು ಒಳ್ಳೆ ಐಡಿಯಾ ಮೇಲೆ ಶಬ್ದ ಒಂದು ಇದನ್ನ ನೀರು ಆರಬಾರ್ದು ದೇವ್ರ ಮನೆ ಗೋಡೆಗೆ ಅಂತ. ಕರೆಕ್ಟ್, ಗೋಡೆಗೆ ಆರ್ಬಾರ್ದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಟ್ಟಿರೋದು. ಅಲ್ಲಿ ಇಲ್ಲೂ ನೋಡ್ಬೋದು ಸರ್, ಇದು ಎಲಿವೇಶನ್ ಕಾಣೋದ್ರಿಂದ ಸೊ ಈ ವಿಂಡೋನ ನಾವು ವೈಟ್ ಕಲರ್ ತಗೊಂಡಿಲ್ಲ, ವುಡನ್ ಕಲರ್ ತಗೊಂಡಿದೀವಿ. ಎಲಿವೇಶನ್ ಬಂತಾ ಇದೆ, ಎಲಿವೇಶನ್ ಬರುತ್ತೆ ಸರ್, ನೋಡ್ಬೋದು ಸರ್. ಓಪನ್ ಮಾಡಿದ್ರೆ ಎಷ್ಟು ಬೆಳಕು ಬರುತ್ತೆ, ಬೆಳಕಿದೆ ಅಲ್ಲ ಸರ್. ಇಲ್ಲಿ ಈಸ್ಟ್ ಫೇಸಿಂಗ್ ಇರೋದ್ರಿಂದ ಹೈಲೈಟ್ ಬೆಳಕು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಸಜ್ಜಾ ಎಲ್ ಶೇಪಲ್ಲಿ ಇಲ್ಲಿ ಕೊಟ್ಕೊಂಡಿದ್ವಿ ಸರ್, ಕೆಳಗಡೆ ಹಿಂಗೆ ಉಲ್ಟಾ ಕೊಟ್ಟಿದ್ವಿ, ಇಲ್ಲಿ ಎಲ್ ಶೇಪಲ್ಲಿ ಹಿಂಗೆ ಕೊಟ್ಕೊಂಡಿದ್ವಿ. ಮೇಲ್ಗಡೆ ಹಾಗೆ ಮತ್ತೆ ಇಂಟೀರಿಯರ್ ಮತ್ತೆ ಹ್ಯಾಂಡಲ್ಸ್ ಇದೆಲ್ಲ ಕಾಮನ್ ಆಗಿ ಇವಾಗ ಏನು ಟ್ರೆಂಡ್ ನಡೀತಿದೆ ಆ ಥರದ್ದು ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಇಲ್ಲೂ ನೋಡ್ಬೋದು ಸರ್, ಇಲ್ಲೂ ಕೂಡ ನಮಗೆ ಬೀಮ್ ಎಕ್ಸ್ಪೋಸ್ ಆಗಿದೆ. ಸೊ ಬೀಮ್ ಎಕ್ಸ್ಪೋಸ್ ಆಗಿರೋದನ್ನ ನಾವು ಹಾಗೆ ಕವರ್ ಮಾಡಿದ್ದಾರೆ. ಇದು ನೋಡಿ ಸರ್, ಇಲ್ಲಿ ಪ್ಯಾನಲಿಂಗ್ ಕಾಲಮ್ ನೋಡಿದ್ದಾರೆ ಅಲ್ವಾ, ಕಾಲಮ್ಗೆಲ್ಲ ಕವರ್ಡ್ ಇಟ್ ಡೆಕೋರೇಟಿವ್ ಐಟಮ್ ಥರ ಪ್ಲಾನ್ ಆಗಿದೆ. ಒಳ್ಳೆ ಐಡಿಯಾ ಮಾಡಿದ್ರು ಸರ್. ಸೊ ಕಾಲಮ್ ಎಲ್ಲೂ ಇದೇ ಇಲ್ಲ, ಕಾಲಮ್ ಮಧ್ಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆಲ್ಲೂ ವಿಸಿಬಲ್ ಆಗ್ತಾ ಇಲ್ಲ. ಆಮೇಲೆ ಇದನ್ನು ಸರ್ ಇವಾಗ ಯುಟಿಲಿಟಿನೂ ಅಷ್ಟೇ ಸರ್, ಇದನ್ನ ಡಿಫ್ರೆಂಟ್ ಆಗಿ ಏನು ಡಿಸೈನ್ ಮಾಡಿದ್ವಿ ಅಂತ ಹೇಳಿದ್ರೆ, ಯಾವಾಗಲೂ ನಾವು ಯುಟಿಲಿಟಿಗೆ ಏನು ಮಾಡ್ತಾ ಇದೀವಿ ಅಂದ್ರೆ ಸರ್, ಒಂದು ಚಿಕ್ಕದೊಂದು ಡೋರ್ ಕೊಟ್ಬಿಟ್ಟು ಫುಲ್ ಕ್ಲೋಸ್ ಮಾಡ್ಬಿಟ್ಟಿರ್ತಾ ಇದ್ವಿ. ಸೊ ಅದನ್ನ ಓಪನ್ ಮಾಡೋದೇ ಬೇಡ ಅನ್ನಂಗೆ ಇರ್ತಾ ಇತ್ತು. ಬಟ್ ಇವಾಗ ಇದರಲ್ಲಿ ಏನಂದ್ರೆ ಡಿಫ್ರೆಂಟ್ ಆಗಿ ನೋಡ್ಬೋದು ಸರ್, ಇಷ್ಟು ಬೆಳಕು ಬರಂಗ ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಡೈನಿಂಗ್ ಏರಿಯಾ ಹೈಲೈಟ್ ತುಂಬಾನೇ ಬೆಳಕು ಬರ್ತಾ ಇದೆ. ಅಲ್ಲಿ ಇದನ್ನ ಓಪನ್ ಮಾಡಿ ಇಟ್ಕೊಂಡು ಅಂತಂದ್ರೆ ಬೆಳಕು ಗಾಳಿ ಎರಡೂ ಕೂಡ. ಎಷ್ಟು ದೊಡ್ಡದಾಗಿದೆ ಇದು ಯುಟಿಲಿಟಿ? ಇದು ಯುಟಿಲಿಟಿ ಚಿಕ್ಕಿದೆ ಸರ್, ಒಂದು ನಮಗೆ ಒಂದು 4 ಫೀಟ್ ಅಗಲ ಸಿಗುತ್ತೆ, ಒಂದು 5 ಫೀಟ್ ಲೆಂತ್ ಸಿಗುತ್ತೆ. ಬಟ್ ಏನಂದ್ರೆ ಸರ್, ಇವಾಗ ಇಲ್ಲಿ ಎಕ್ಸಾಕ್ಟ್ಲಿ ಇದು ನಾವು ಫುಲ್ ಒಂದು ಬಾಲ್ಕನಿ ತರ ಮಾಡಿದ ಕಾನ್ಸೆಪ್ಟ್ ಏನಂತಂದ್ರೆ ಇದು ವೆಂಟಿಲೇಷನ್ ಬರಲಿ ಅಂತ. ಆಮೇಲೆ ಇವಾಗ ಇಲ್ಲಿ ನಾವು ಡೈಲಿ 1 ಅವರ್ ಅಷ್ಟೇ ಕೆಲಸ ಇರುತ್ತೆ, ಪಾತ್ರೆ ತೊಳೆಯಕ್ಕೆ ಅದಕ್ಕೆ ಇದಕ್ಕೆ. ಆ ಟೈಮಲ್ಲಿ ನಮಗೆ ವಾಟರ್ ಪ್ರೂಫ್ ಸ್ಕ್ರೀನ್ಗಳೆಲ್ಲ ಬಂದಿದೆ, ಆ ಸ್ಕ್ರೀನ್ ಅಡ್ಡ ಹಾಕೊಂಡ್ರೆ ಸಾಕು, ಆರಾಮಾಗಿ ಇದು ಏನು ಯೂಸ್ ಮಾಡ್ಕೋಬಹುದು. ಮಿಕ್ಕಿ ಟೈಮಲ್ಲಿ ಸ್ಕ್ರೀನ್ ಓಪನ್ ಮಾಡಿದ್ರೆ ಬೆಳಕು ಗಾಳಿ ಚೆನ್ನಾಗಿರುತ್ತೆ. ಆಮೇಲೆ ಸರ್ ಈ ಸ್ಟೇರ್ ಕೇಸ್ ಅಂಡರ್ ಏರಿಯಾ, ಸೊ ಇಲ್ಲೂ ಕೂಡ ನಾವು ಲಿವಿಂಗ್ ಅಲ್ಲೇ ಬರೋದ್ರಿಂದ ಇದನ್ನು ಕೂಡ ನಮ್ಗೆ ವುಡನ್ ಫಿನಿಶ್ಗೆ ಹೋಗಿದೀವಿ. ಅಲ್ಲಿ UPVC ಅದೇ ರೀಸನ್ಗೆ ವುಡನ್ ಫಿನಿಶ್ ಹೋಗಿರೋದು ಸರ್. ಅಂದ್ರೆ ಮಾಮೂಲಿ ವೈಟ್ ಕಲರ್ ಬೇಡ, ಟೀಕ್ ವುಡ್ ಒಂದು ಕಡೆ ಇರುತ್ತೆ, ಇದು ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಅದನ್ನೇ ಪ್ಲಾನ್ ಮಾಡಿದೀವಿ. ಸೊ ಇಲ್ಲಿಗೆ ಕೌಂಟರ್ನೆಲ್ಲ ಪ್ಲಾನ್ ಮಾಡ್ಕೊಂಡು, ಸೊ ಇಲ್ಲಿ ಅಗೇನ್ ವಾಲ್ಪೇಪರ್ನ ಯೂಸ್ ಮಾಡ್ಕೊಂಡು ಹೈಲೈಟ್ ಆಗಿರುತ್ತೆ ಸರ್. ಇದು ಚೇಂಜ್ ಸ್ಟೆಪ್ಸ್ ಕೊಟ್ಬಿಟ್ರೆ ಜಸ್ಟ್ ಇಲ್ಲೆಲ್ಲ ಚೇಂಜ್ ಸ್ಟೆಪ್ಸ್ ಬಂದಿದೆ. ಎಂಟೈರ್ ಏರಿಯಾಗೆ ಜಸ್ಟ್ ಒಂದು ಸಿಂಪಲ್ ಒಂದು ವಾಲ್ಪೇಪರ್ ಹಾಕೊಂಡು ಇಲ್ಲೊಂದು ಹ್ಯಾಂಡ್ ವಾಶು ಮತ್ತೆ ಒಂದು ಕೌಂಟರ್ ಕೊಟ್ಕೊಂಡಿದ್ದಾರೆ. ವ್ಯಾನಿಟಿ ರೆಡಿ ಒಳ್ಳೇದು. ಯೂಸ್ ಆಗಿ ಕಿಚನ್ಗೆ ಹೋಗ್ಬಿಡೋಣ. ಕಿಚನ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಡಿಫ್ರೆಂಟ್ ಟೈಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಇದು ನಮಗೆ ಅಗಲ ಬಂದ್ಬಿಟ್ಟು ನಮಗೆ ಒಂದು ಅರೌಂಡ್ ಒಂದು 10 to 12 ಫೀಟ್ ಸಿಗುತ್ತೆ. ಓಕೆ, ಇಲ್ಲೂ ಕೂಡ ನೋಡ್ಬೋದು, ಇದು ಓಪನ್ ಕಿಚನ್ ಕ್ಲೋಸ್ಡ್ ಕಿಚನ್ ತರ, ಕ್ಲೋಸ್ ಕಿಚನ್ ತರನೇ ಇದೆ ವರ್ಕ್ ಆಗುತ್ತೆ. ಇಲ್ಲೊಂದು ಕರ್ಟನ್ ಹಾಕೊಂಡ್ಬಿಡ್ಬೋದಲ್ಲ, ಕರ್ಟನ್ ಹಾಕೊಂಡ್ರೆ ನಮ್ಗೆ ಕ್ಲೋಸ್ ಕಿಚನ್ ಆಗೋಯ್ತು, ಇಲ್ಲ ಅಂತಂದ್ರೆ ಓಪನ್ ಕಿಚನ್ ಸರ್. ನಾವೇನ್ ಮಾಡಿದ್ವಿ ಅಂದ್ರೆ ಸರ್, ಕ್ಯಾಬಿನೆಟ್ ಆಗಿದ್ದಾದ್ಮೇಲೆ ಒಂದು ಕೌಂಟರ್ ಟಾಪ್ ನ ಕೊಟ್ಟಿದೀವಿ. ಸೊ ಕೌಂಟರ್ ಟಾಪ್ ಅಲ್ಲಿ ನೋಡ್ಬೋದು ಸರ್, ಎಲ್ಲ ಕಂಪ್ಲೀಟ್ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡ್ಕೊಂಡಿದೀವಿ, ಬ್ಲಾಕ್ ಕಲರ್ದೇನೆ. ಸೊ ಇದ್ರ ಮುಂದೆಗಡೆ 40 mm ಮಾಡ್ಕೊಂಡಿದೀವಿ. ಸ್ಪೆಷಲಿ ಇದ್ರಲ್ಲಿ ಏನಂತಂದ್ರೆ ಸರ್, ನೋಡ್ಬೋದು ಇಲ್ಲಿ ಒಂದು 2 inches ಕಟಿಂಗ್ ಹಾಕೊಂಡಿದೀವಿ ಸರ್. ಆ ಕಟಿಂಗ್ ಹಾಕಿದ್ರೆ ಏನು ಅಡ್ವಾಂಟೇಜ್ ಏನಂತಂದ್ರೆ, ನಮ್ಗೆ ಏನೋ ಟೈಲ್ಸ್ ಬ್ರೇಕ್ ಡೌನ್ ಆಗೋದು ಅದೆಲ್ಲ ಏನಿರಲ್ಲ. ಆಮೇಲೆ ನಮಗೆ ಇಲ್ಲಿಂದ ನಮಗೆ ವೈಪಿಂಗ್ ಕೂಡ ಈಸಿ ಇರುತ್ತೆ, ಅದೊಂದು ನೀಟಾಗಿರುತ್ತೆ. ಆಮೇಲೆ ಅದೊಂದು ಬಾರ್ಡರ್ ತರ ಕ್ರಿಯೇಟ್ ಆಗೋದ್ರಿಂದ ಸೇಮ್ ಕಲರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಇದು ನಮಗೆ ಕೌಂಟರ್ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ಸರ್. ಟೈಲ್ಸ್ ನೋಡ್ಬೋದು ಸರ್, ಟೈಲ್ಸ್ ಡಿಫ್ರೆಂಟ್ ಟೈಲ್ಸ್ ಸರ್. ಸೊ ಇದು ನಮಗೆ ಮಾಮೂಲಿ ಟೈಲ್ಸ್ ಸೈಜಸ್ಗೇನೆ ಬರುತ್ತಿದ್ದು 1.5 ಫೀಟ್ಗೆ. ಬಟ್ ಏನಂದ್ರೆ ಎಲ್ಲ ಕೂಡ ನಮ್ಗೆ ಎಕ್ಸಾಗನ್ ಶೇಪ್ ಅಲ್ಲಿ ಹೋಗಿರೋದ್ರಿಂದ ಸೊ ಎಲ್ಲೂ ಕೂಡ ಗೊತ್ತಾಗುತ್ತೆ. ಹೌದು ಸರ್. ಸೊ ನೋಡ್ಬೋದು ಸರ್, ಎಲ್ಲ ಎಂಬೋಸ್ಡ್ ಇದೆ. ಡ್ಯಾಡೋ ಟೈಲ್ಸ್ ಹೌದು ಸರ್, ಕರೆಕ್ಟ್. ಸೊ ಈ ಕಡೆ ಒಂದು ವಿಂಡೋ ಬಂದಿದೆ, ಆ ಕಡೆ ಒಂದು ವಿಂಡೋ ಬಂದಿದೆ ಸಿಂಕ್ ಮೇಲ್ಗಡೆ. ಸೊ ಒಂದು ಅದು ಎಲಿವೇಶನ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದು ಟೀಕ್ ಪಾಲಿಶ್ ಮಾಡ್ಕೊಂಡಿದೀವಿ. ಸೊ ಇದನ್ನು ನಮಗೆ ವೈಟ್ ಕಲರ್ ಅಲ್ಲಿ ಮಾಡ್ಕೊಂಡಿದೀವಿ ಸರ್. ಆಮೇಲೆ ಇಲ್ಲಿ ನಮಗೆ ಮೇಲ್ಗಡೆ ಒಂದು ಸಜ್ಜಾ ಕೊಟ್ಕೊಂಡಿದೀವಿ ಸರ್. ಫ್ಲೋರಿಂಗ್ ಕೂಡ ಅಲ್ಲಿ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಕರೆಕ್ಟ್. ಕಂಪ್ಲೀಟ್ಲಿ ಕಿಚನ್. ಕಿಚನ್ ತುಂಬಾ ಚಿಕ್ಕದು ಅಂತಾನಿಲ್ಲ, ದೊಡ್ಡದು ಅಂತಾನಿಲ್ಲ, ಪರ್ಫೆಕ್ಟ್ ಕಿಚನ್ ಸರ್. ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ಬಂದ್ಬಿಟ್ಟು ನಮ್ಗೆ 8 ಅಡಿ ಅಗಲ ಇದೆ ಸರ್. 8 ಅಡಿ ಅಗಲ ಇದೆ. ಲೆಂತ್ ಪೂರ್ತಿ ಡೈನಿಂಗ್ ಲಿವಿಂಗ್ ಎರಡು ಕಿಚನ್ ಎರಡು ಒಟ್ಟಿಗೆ ಇರೋದ್ರಿಂದ ಲೆಂತ್ ಡಿವೈಡ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ನಮ್ಗೆ ಏನಂತಂದ್ರೆ ಸರ್, ಇಲ್ಲಿ ನಮಗೆ ಕ್ವಾಡ್ಸ್ ಯೂಸ್ ಮಾಡ್ಕೊಂಡಿದೀವಿ. ಸೊ ವೈಟ್ ಕಲರ್ ಕ್ವಾಡ್ಸ್ ನ ಅಲ್ಲಿ ಪೂಜಾ ರೂಮ್ ಅಲ್ಲೂ ಕೂಡ ಇದೇ ಕೌಂಟರ್ನ ಯೂಸ್ ಮಾಡಿದ್ವಿ ಒಂದು ಸ್ಟೆಪ್ಗೆ ಅಂತ ಹೇಳಿ. ಸೊ ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಎಲ್ ಶೇಪ್ ಕೌಂಟರ್ ತಗೊಂಡಿದ್ವಿ. ನಾರ್ತ್ ಈಸ್ಟ್ ಕಡೆ ಏನು ಸಿಂಕ್ ನ ಕೊಟ್ಟಿದೀವಿ. ಸೊ ಅದಾದ್ಮೇಲೆ ವಾಲ್ ಟೈಲ್ಸ್ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ನಾವು 4 ಫೀಟ್ ಗಂಟೆ ವಾಲ್ ಟೈಲ್ಸ್ ಹೋಗಿದೆ. ಮತ್ತೆ ಈ ಕಡೆನೂ ಕೂಡ ಪೂಜಾ ರೂಮ್ ವಾಲ್ ಏನಿತ್ತಲ್ಲ ಅದು ಪೂರ್ತಿ ಹೋಗಿದೆ. ಅಂಡ್ ಈ ವಿಂಡೋ ಅಲ್ಲಿ ಕೆಳಗಡೆ ತೋರಿಸ್ತನಲ್ಲ ಸರ್, ಇದನ್ನ ಎಂಟ್ರೆನ್ಸ್ ಅಲ್ಲಿ ಕಿಚನ್ ವಿಂಡೋ ಅಂತ ಹೇಳಿ ಇದು ನೋಡ್ಬೋದು. ಅಗಲ ಜಾಸ್ತಿ ಇದೆ, 4 ಅಡಿ ಅಗಲ ಇದೆ, 2 ಅಡಿ ಹೈಟ್ ಇದೆ.
3 ಶಟರ್ಸ್ ಬಂದಿದೆ ಸರ್. ಸೊ ಒಂದು ಓಪನ್ ಇಟ್ಕೊಂಡ್ರು ನಡೆಯುತ್ತೆ, 2 ಓಪನ್ ಇಟ್ಕೊಂಡ್ರು ನಡೆಯುತ್ತೆ. ಅಂಡ್ ಇದರಲ್ಲಿ ಈ ಕಿಚನ್ ಅಲ್ಲಿ ಹೈಲೈಟ್ ಆಗ್ತಾ ಇರೋದು ಅಂತಂದ್ರೆ ಸರ್ ಈ ಲ್ಯಾಮಿನೇಟ್ ಸಿಂಗಲ್ ಕಲರ್ ಬರ್ಗಂಡಿ ಕಲರ್ ಬಂದಿದೆ. ಸೊ ಒಂದೇ ಕಲರ್ ಯೂಸ್ ಮಾಡ್ಕೊಂಡಿದ್ದೆ, ಅದೇ ಹೈಲೈಟ್ ಆಗಿದೆ. ಮತ್ತೆ ಕೌಂಟರ್ ಸರ್, ಎಕ್ಸ್ಪೆಷಲಿ ಕೌಂಟರ್ ಬಂದ್ಬಿಟ್ಟು ನಮಗೆ ಕ್ವಾಡ್ಸ್ ಅಲ್ಲಿ ವೈಟ್ ಕಲರ್ ಯೂಸ್ ಮಾಡಿರೋದು. ಎಷ್ಟೊಂದು ಜನ ಏನಂದ್ರೆ ವೈಟ್ ಕಲರ್ ಚೂಸ್ ಮಾಡಬೇಕಾದ್ರೆ ಚೆನ್ನಾಗಿ ಡೌಟ್ ಮಾಡ್ತಾರೆ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂಡ್ ವಾಲ್ ಯೂನಿಟ್ಸ್ ಬಂದಿದೆ. ಮತ್ತೆ ಇಲ್ಲಿ ನಮಗೆ ಚಿಮ್ನಿಗೂ ಕೂಡ ಸ್ಪೇಸ್ ಆಗಿದೆ. ಸೊ ಅಲ್ಲಿ ಸ್ಟವ್ ಇಟ್ಕೊಂಡು ಅದ್ರ ಮೇಲ್ಗಡೆನೆ ಕೂಡ ಆಕ್ಸೆಸ್ ಆಗಂತ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಸರ್ ಇದನ್ನ ಆಕ್ಚುಲಿ. ಆಮೇಲೆ ಹ್ಯಾಂಡಲ್ಸ್ ನೋಡ್ಬೋದು ಸರ್, ಚಿಕ್ಕದೊಂದು ಬಟನ್ ಹ್ಯಾಂಡಲ್ಸ್ ತರ ಇದೆ, ಅದು ಚೆನ್ನಾಗಿ ಬಂದಿದೆ ಸರ್. ಲಾಂಗ್ ಯೂನಿಟ್ ಓಪನ್ ಮಾಡಿ ಯಾವ ತರ ಕೊಟ್ಟಿದ್ದಾರೆ, ಪ್ಯಾಂಟ್ರಿ ಕೊಟ್ಟಿದ್ದಾರೆ. ಪ್ಯಾಂಟ್ರಿ ಅದು ಸರ್, ಕಂಪ್ಲೀಟ್ ಪ್ಯಾಂಟ್ರಿ ಕೊಟ್ಟಿದ್ದಾರೆ.